ಇದ್ದೇನೆ. ಮತ್ತು ಈ ವಿಡಿಯೋ 31ಗೆ ಬಂದರೆ 31 ಇದು ಜನವರಿ 1ಗೆ ಹೋಗ್ತದೆ. ಹಾಗಾಗಿ ಇದು ಲಾಸ್ಟ್ ವಿಡಿಯೋ ಅಂತಲೇ ಹೇಳ್ಬೋದು. ನಾನು ಜನವರಿ ಅಲ್ವಾ ಸಿಲ್ಕಿ ಥರ ಆಗಿದೆ ಗುಂಡಿದು ಕೂದಲು. ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ಹಾಗೆ ನನ್ನ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಅಲ್ಲೇ ಇರೋ ಬೆಲ್ಲೈಕನ್ ಒತ್ತಿ. ಹಾಗೆ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ. ಲೆಟ್ಸ್ ಗೋ. ಇದು ಕೆಲಸ ಎಲ್ಲ ಆಗಿ ದನಗಳಿಗೆಲ್ಲರಿಗೂ ಅಕ್ಕಚ್ಚಿ ಕೊಟ್ಟೆಲ್ಲ ಆಯಿತು ಕುಡಿಲಿಕ್ಕೆ. ಇನ್ನು ಮಂಗಳಗೌರಿಯನ್ನೊಬ್ಬಳನ್ನು ಇವತ್ತು ಸ್ನಾನ ಮಾಡಿಸ್ಬೇಕು ಅಂತ ಇದ್ದೇನೆ ನಾನು. ಯಾಕಂದರೆ ಅವಳನ್ನು ಹಿಡಿಲಿಕ್ಕೆ ತುಂಬ ಕಷ್ಟ. ಅವಳು ಸ್ನಾನ ಮಾಡಿಸೋದು ಅಂತ ಗೊತ್ತಾದರೆ ಸಾಕು, ಓಡಿಬಿಡ್ತಾಳೆ, ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ. ಹಾಗೆ ಅಪ್ಪ ಇದ್ದಾರಲ್ಲ, ಅವ್ರ ಹತ್ರ ಹೇಳಿ, ಅವರದ್ದು ಪ್ರೀತಿಯ ಮಂಗು ಅಲ್ಲ, ಅವರನ್ನು ನಿಲ್ಲಿಸಿ ಸ್ನಾನ ಮಾಡಿಸುವಂತ ಇದ್ದೇನೆ. ಹಾಗೆ ಅಪ್ಪ ನೋಡಿ ಕರಿಮೆಣಸು ಬಿಡಿಸ್ತಾ ಇದ್ದಾರೆ ಒಣಗಿಸ್ಲಿಕ್ಕೆ ಹಾಕಲಿಕ್ಕೆ. ಕೆಲವೆಲ್ಲ ಒಣಗಿದೆ ಇದರಲ್ಲಿ ನೋಡಿ. ಗ್ರೀನ್ ಇರೋದೆಲ್ಲ ಒಣಗಿ ಕೆಂಪು ಕೆಂಪಾದ್ದುಂಟಲ್ಲ, ಇದೆಲ್ಲ ಹಣ್ಣದ್ದು. ಇದರದ್ದು ಹೊರಗೆ ಸಿಪ್ಪೆ ಸಿಹಿ ಇರ್ತದೆ, ಒಳಗೆ ಮಾತ್ರ ಖಾರ. ಸಿನಿ ಎಂತನಾ? ಹಾಂ ಚಿನಿ, ಅಪ್ಪ ಕರ್ಕೊಂಡು ಬರ್ತಾರೆ ಈಗ ಮಂಗಳಗೌರಿಯನ್ನು. ತುಂಬ ಸಮಯ ಆಯಿತು. ಅವಳಿಲ್ಲಾಂದರೆ ಅಪ್ಪ ಮಾಡಿದ ತರಕಾರಿ ಗಿಡದ ಮೇಲೆಲ್ಲ ಓಡಾಡಿ ಹಾಳು ಮಾಡ್ತಾಳೆ. ಅಂದರೆ ದನ ಮೆಟ್ಟಿದ್ರೆ ಉಂಟಲ್ಲ, ಅದು ಗಿಡ ಸತ್ತೇ ಹೋಯಿತು ಅಂತ. ಅದಕ್ಕೆ ಇಬ್ಬರು ಇರುವಾಗ ಮ್ಯಾನೇಜ್ ಮಾಡಬೇಕು. ಮಂಗು ಕಂಗು ಅಂತ ಹೇಳಿ ಬಿಚ್ಚಿಸ್ತಿದ್ದಾರೆ ಈಗ. ಅಂತೂ ಎಲ್ಲಿಗೂ ಓಡದ ಹಾಗೆ ನೋಡಿಕೊಂಡು ಕರ್ಕೊಂಡು ಬಂದೆವು. ದನಗಳನ್ನು ಸ್ನಾನ ಮಾಡಿಸಿ ಹೊರಗೆ ಬಿಟ್ಟಾಯಿತು. ಮಂಗಳಗೌರಿಯನ್ನೊಬ್ಬಳನ್ನೇ ಸ್ನಾನ ಮಾಡಿಸಿದ್ದು. ಹಾಗೆ ತುಂಬ ಸೊಪ್ಪಿರುವಲ್ಲಿ ಹೋಗಿ ಕಟ್ಟಿ ಬಂದೆವು. ಅಪ್ಪ ಆಚೆ ಹೊಳೆಗೆ ಹೋದರು. ಅವ್ರು ಸ್ವಲ್ಪ ಅಲ್ಲಿ ಹೊಯ್ಗೆ ಉಂಟಾ ಅಂತ ನೋಡ್ಲಿಕ್ಕೆ ಹೋಗಿದ್ದಾರೆ. ಹಾಗೆ ನಾನು ಬಂದು ವಿಷ್ಣುವನ್ನ ತೋಟ ಕಟ್ಟಿ ಹಾಕಿ ಆಯಿತು. ಇನ್ನು ಬೆಳಿಗ್ಗೆ ತಿಂಡಿ ತಿನ್ನಬೇಕು. ಅವಳು ನೋಡಿ ಹಿಡ್ಕೊಂಡು ಮಲಗಿದ್ದಾಳೆ ಅಣ್ಣನನ್ನು. ಕುಪಿ ಏ ಕುಪಿ, ಜೆಮಿಮಾ ಜೆಮಿಮಾ, ತಾಚಿ. ಇಷ್ಟು ಬೆಂಡೆಕಾಯಿ ಸಿಕ್ಕಿತ್ತು. ಇನ್ನು ಇದನ್ನು ಶಾಪಿಗೆ ಕೊಡೋದು.
ನಮಗೆ ನಿನ್ನೆದೇ ಹಲಸಂಡೆ ಉಂಟು, ಹಾಗಾಗಿ ಬೇಡ ಅಂತ ಹೇಳಿ ಮತ್ತು ಇಷ್ಟನ್ನು ನಾವು ಎಂತ ಮಾಡೋದು, ಒಂದು 2 kg 2.5 kg ಇರ್ಬೋದು. ಕೊಟ್ಟು ಬಿಡುವ ಅಂಗಡಿಗೆ ಹೋಗಿ. ಮತ್ತೊಂದು ಮೊನ್ನೆ ಬಕೆಟು ಬಾಕಿ ತರಲಿಕ್ಕಿತ್ತಲ್ಲ, ಅದು ಬಾಕಿ ಆಗಿದೆ, ಆ ದಿವಸ ಇರಲಿಲ್ಲ, ಹಾಗಾಗಿ ಇವತ್ತು ತಗೊಳ್ಬೇಕು. ನಾನು ಮೊನ್ನೆ ಬಕೆಟ್ ತರಬೇಕು ಅಂತ ಅಂದ್ಕೊಂಡಿದ್ದೆಲ್ಲ, ಆ ದಿವಸ ನನಗೆ ಹೋಗ್ಲಿಕ್ಕಾಗಲಿಲ್ಲ, ಹಾಗಾಗಿ ಇವತ್ತು ತೊಗೊಂಡು ಬರಬೇಕು. ಹೇಗೆ ಹೋಗ್ತಿದ್ದೇನಲ್ಲ ಕೈ ಕಂಬಕ್ಕೆ. ಮತ್ತು ಮಂಜು ಅಂಕಲ್ನ ಶಾಪಿಗೆ ಹೋಗಿ ಅವರು ನನ್ನ ಡ್ರೆಸ್ಸೆಲ್ಲ ಹೊಲ್ಕೊಡ್ತಾರಲ್ಲ, ಇದೆಲ್ಲ ಫಿಟ್ಟಿಂಗ್ ಎಲ್ಲ ಅವರೇ ಮಾಡಿಕೊಡ್ತಾರೆ ಜಾಸ್ತಿ. ಹಾಗೆ ಮೊನ್ನೆ ನನಗೆ ಅಕ್ಕ ಬರ್ತ್ಡೇಗೆ ಅಂತ ಹೇಳಿ ಒಂದು ಪೀಸ್ ಉಂಟಲ್ಲ, ಚೂಡಿ ಪೀಸ್, ಅದನ್ನು ಕೊಟ್ಟು ಹೊಲಿಸ್ಲಿಕ್ಕೆ ಕೊಟ್ಟು ಬರಬೇಕು. ಚುಂಗಿಮ್ಮ, ದೀಪಿಮ್ಮ, ದೀಪಿಮ್ಮ, ಕೂಜು ಕೂಜು ಕೂಜು. ಹೈಕಮ್ಮನಿಂದ ಬಂದೆ, ನಾನು ಅಲ್ಲಿ ಬಕೆಟ್ ಕೇಳಲಿಕ್ಕೆ ಹೋಗಿದ್ದೆ ಆಯಿತಾ. ಅದು ಖಾಲಿಯಾಗಿದ್ದಂತೆ, ಆ ಟೈಪಿದು ಬಕೆಟ್. ಬೇರೆ ತೋರಿಸಿದ್ರು, ಬೇರೆ ನಾನು ತಂದರೂ ವೇಸ್ಟ್, ಯಾಕಂದರೆ ಬ್ಲ್ಯಾಕ್ ಕಲರೇ ಬೇಕಿತ್ತು ನನಗೆ. ಅದು ಇನ್ನೊಂದು ವಾರದಲ್ಲಿ ಬರ್ಬೋದಂತ, ಆಮೇಲೆ ತಗೊಂಡು ಬರಬೇಕು. ಹಾಗೆ ಈಗ ದನಗಳನ್ನು ಚೇಂಜ್ ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ. ಕಟ್ಟಿದ ಮೇಲೆ ಅಪ್ಪ ಒಮ್ಮೆ ಚೇಂಜ್ ಮಾಡಿದ್ದಾರೆ, ಈಗ ಒಮ್ಮೆ ನಾನು ಚೇಂಜ್ ಮಾಡಿ ಮತ್ತೆ ಮನೆಗೆ ಹೋಗಬೇಕು. ಹಾಳೆ ಎಲ್ಲ ಕಟ್ ಮಾಡಿ ಇಟ್ಟಾಯಿತು. ನಾನೀಗೊಮ್ಮೆ ಹೋಗಿ ದನಗಳನ್ನು ಚೇಂಜ್ ಮಾಡಿ ಬರಬೇಕು. ಈಗ ಚೇಂಜ್ ಮಾಡಿದ್ಮೇಲೆ ಮತ್ತೆ ಮಲಗಿ ಎದ್ದಾದಮೇಲೆ ಹೋಗಿ ಕರ್ಕೊಂಡು ಬರೋದು. ಇವತ್ತೊಬ್ಬರು ಮಧ್ಯಾಹ್ನ ಮೇಲಿಂದ 2 ಗಂಟೆಗೆ ಮದ್ದಿಗೆ ಬರ್ತೇನೆ ಅಂತ ಹೇಳಿದ್ದಾರೆ. ಅವ್ರು ಬಂದ ಮೇಲೆ ಮತ್ತೆ ನಂಗೆ ಮಲಗಲಿಕ್ಕೆ ಆಗೋದಿಲ್ಲ. ಯಾವಾಗಲೂ ನಂದು 1:30ಇಂದ 2:30 ತನಕ ಟೈಮು, 2:45 ತನಕ ಇರ್ತದೆ ನಿದ್ದೆ ಮಾಡಲಿಕ್ಕೆ. ಅವ್ರು ಒಂದು ವೇಳೆ 2 ಗಂಟೆಗೆ ಬಂದರೆ ಮತ್ತೆ ನನಗೆ ಮಲಗಲಿಕ್ಕೆ ಉಂಟು. ಅದಕ್ಕೆ ಈಗ ಹೋಗಿ ಪಕ್ಕ ದನ ಚೇಂಜ್ ಮಾಡಿ ಬಂದು ಪಕ್ಕ ಊಟ ಮಾಡಿ ಪಕ್ಕ ಮಲಗಬೇಕು. ಇವನು ಬಂದ, ಇವನು ನೀನು ಇಟ್ಕೊಂಡು ಹೋಗ್ಬೇಕಷ್ಟೇ. ನಾನು ನಿಮಗೆ ಕಾಣ್ತಿದ್ದಾನೆ ಇಲ್ವೋ ಗೊತ್ತಿಲ್ಲ. ಪಡಿಕಲ್ಲು ಬಂದ, ಪಡಿಕಲ್ಲು ನೋಡಿ ಬರ್ತಾ ಇದ್ದಾನೆ, ಹುಲಿ ಮರಿ ಥರ ನಡ್ಕೊಂಡು ಗಟ್ಟಿ ಬೊಬ್ಬೆ ಹೊಡಿತಾ ಬರ್ತಿದ್ದಾನೆ. ನನ್ನನ್ನು ಬಿಟ್ಟೋದ್ಯಾ, ನನ್ನನ್ನು ಬಿಟ್ಟೋದ್ಯಾ, ನನ್ನನ್ನು ಬಿಟ್ಟೋದ್ಯಾ ಅಂತ. ಈಗ ಓಡಿ ಬಂದ. ದನಗಳನ್ನು ಅಲ್ಲಿ ಚೇಂಜ್ ಮಾಡೋ ತನಕ ಸಹ ಇವನನ್ನು ಇಟ್ಕೊಂಡೇ ಹೋಗೋದಿಲ್ಲ. ಇವ್ನು ನಡ್ಕೊಂಡು ಬರೋ ಸ್ಪೀಡಿಗೆ ನಾನು ತಲುಪ್ಲಿಕ್ಕೆ ಉಂಟ. ಬಿಟ್ಟು ಹೋದರೆ ಗಟ್ಟಿ ಬೊಬ್ಬೆ ಹೊಡಿತಾನೆ, ಊರಿಗೆ ಕೇಳುವಾಗೆ. ನನ್ನ ಪಡಿ ಎಷ್ಟು ದೊಡ್ಡ ಅದಲ್ಲ. ಏನಂತ ಹೇಳಿದರೆ, ಚಿಕ್ಕ ಮರಿ ಇರುವಾಗ ನಿಮಗೆ ನೆನಪಿರ್ಬೋದು, ಬೊಬ್ಬೆ ಹೊಡಿತಿತ್ತು ಅಮ್ಮನನ್ನು ಹುಡುಕಿಕೊಂಡು ಕಣ್ಣಲ್ಲಿ ಮೂಗಲೆಲ್ಲ ಸಿಂಬಳ. ಅದನ್ನು ಕ್ಲೀನ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಅವರ ಅಮ್ಮನೇ ಇಲ್ಲ. ಅಲ್ಲಿಂದ ಇವರು ಇಷ್ಟು ದೊಡ್ಡ ಆದ್ರಲ್ಲ ಅಲ್ಲ ಪದಿ, ಏ ಬದು. ಅದಕ್ಕೆ ಅವನಿಗೆ ಪ್ರೀತಿ ನಾನಂತ ಹೇಳಿದರೆ, ಎಲ್ಲಿ ಹೋದರೂ ಬರಬೇಕು ಅವನಿಗೆ ಒಟ್ಟಿಗೆ. ಇವರನ್ನು ಬದಲಿಸಿ ಆಯಿತು. ಸೊಪ್ಪೆಲ್ಲ ಉಂಟಲ್ಲ ಇಲ್ಲಿ ತಿನ್ನಲಿ. ನನ್ನ ಪಡಿ ಎಲ್ಲಿದ್ದಾನೆ ಈಗ ಹುಡುಕಬೇಕು. ಪಡಿ, ಅವನನ್ನೊಂದು ಕಡೆ ಬಿಟ್ಟಿದ್ದೆ. ಹಾಂ, ಇಲ್ಲಿದ್ದಾನೆ ಪಡಿ. ಇವಳು ನನ್ನ ಹಿಂದಿಂದಲೇ ಮನೆಗೆ ಬರ್ತಾ ಇದ್ದಾಳೆ. ಇವಳು ಆಚೆ ಇದ್ಲು, ಕರ್ಕೊಂಡು ಬಂದೆ. ಅಮ್ಮನವ್ರು ಕಾಣಿಸೋದಿಲ್ಲ ಅಂಥೇಳಿ ನನ್ನ ಹಿಂದಿನಿಂದಲೇ ಬರ್ತಾಳೆ. ಪಡಿ ಇದ್ದಾನೆ ನೋಡಿ. ಹೋಗುವ. 2 ಅಮ್ಮನವರ ಮಧ್ಯೆ ಕೂತಿದ್ದಾಳೆ.
ನನ್ನ ದನಗಳನ್ನ ಕರ್ಕೊಂಡು ಹೋಗ್ಲಿಕ್ಕೆ ಬಂದೆ. ಮಧ್ಯಾಹ್ನ ಊಟಾಗಿ ಮಲಗಿ ಎದ್ದು ಇವಳೆಲ್ಲಾದರೂ ಆಚೆ ತೋಟಕ್ಕೆ ಹೋಗಿದ್ದಾಳ ಅಂತ ಭಯ ಆಗಿತ್ತು. ಚುಬ್ಬಮ್ಮ ಹೋಗಿಲ್ಲ, ಇಲ್ಲೇ ಕೂತಿದ್ದಾಳೆ ಅಮ್ಮನವ್ರ ಹತ್ರ. ಹೋಗುವ ಮನೆಗೆ ಪುತ್ತಮ್ಮ. ಇವತ್ತು ಮಂಗೊಂದು ಸ್ನಾನ ಮಾಡಿಸ್ಬೇಕಾದ್ರೆ ನಾನು ಕೂದಲಿಗೆ ಮಾತ್ರ ಶ್ಯಾಂಪು ಹಾಕಿದ್ದೆ ಅವಳಿಗೆ. ಹೇಗಾಗಿದೆ ನೋಡಿ, ಸಿಲ್ಕಿ ಸಿಲ್ಕಿ ಅಲ್ವಾ, ಸಿಲ್ಕಿ ಸಿಲ್ಕಿ ಥರ ಆಗಿದೆ ಗುಂಡಿದು ಕೂದಲು. ನಡ್ಕೊಂಡು ಹೋಗೋಗೆಲ್ಲ ಪರಿಮಳ ಪರಿಮಳ ಬರ್ತಾಳೆ ಅವಳು ಗುಂಡು. ಟೀ ಟೈಮ್. ಅಪ್ಪ ಈಗ ಬೆಕ್ಕುಗಳಿಗೆ ಹಾಕ್ತಿದ್ದಾರೆ, ಅವರಿಗೆಲ್ಲ ಹಾಕಿ ಆಯಿತು ನಾಯಿಗಳಿಗೆ. ಇವನು ಹನುಮಂತನಾಗೆ ಮುಖ ಮಾಡ್ಕೊಂಡು ಬಂದಿದ್ದಾನೆ ಅಂದರೆ ನೋಡಿ, ಎಂಥದೋ ಕಚ್ಚಿ ಊದಿಸ್ಕೊಂಡು ಬಂದಿದ್ದಾನೆ ಈ ಸೈಡು. ಹಾಲು ಕುಡ್ದಾಯಿತು, ನಾನು ಹುಲ್ಲಿಗೆ ಬಂದೆ. ಮಧ್ಯೆ ಬಂದವರು ಕೂಡ ಮತ್ತೆ ತಗೊಂಡು ಹೋಗಿ ಆಯಿತು. ಹಾಗೆ ಇವತ್ತು ಸಹ ಸ್ಪ್ರಿಂಕ್ಲರ್ ಹಾರ್ತಾ ಉಂಟಾಯ್ತಾ. ಇವರು ಹೇಗೋ ಬಂದಿದ್ದಾರೆ ನನ್ನ ಮೈಗಳು. ಹೀಕೊಳ್ಳಿ, 4 ಜನ ಇದ್ದಾರೆ. ಯಾರು ಮಿಸ್ಸಿಂಗ್? ಜೂಲಿ ಮಿಸ್ಸಿಂಗ್. ಅಂದರೆ 4 ಜನನೂ ಬಂದಿದ್ದಾರೆ ಹೇಗೋ ಅಲ್ಲಿ ಹಾಡ್ತಾ ಉಂಟು. ಅಲ್ಲಿಂದಾಗಿ ಇದು ಇಲ್ಲಿ ಈಗ ಬರ್ತದಲ್ಲ, ನಾವು ಓಡ್ತೇನೆ, ಇವರು ಚಂಡಿ ಆಗ್ತಾರೆ. ಈಗ ಗುಳು 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 ಓಡಿ ಬಂದರು. ಅವರಿಗೆ ಆಗ್ಬೋದು ಈ ಅನ್ನು ಒಂದು ಎಂಥ ಸಂಕಷ್ಟದಲ್ಲಿ ಸಿಲುಕಿಸ್ತಾಳೆ ನಮ್ಮನ್ನು ಅಂತ. ಹುಲ್ಲಿಗೆ ಬಂದಲ್ಲಿ ಇವ್ರದ್ದು ಉಪ್ಪಳಾಟ ಇಬ್ಬರದು. ಅವನು ಬೊಬ್ಬ ಹಿಡಿದು ಹ್ಞೂ ಹ್ಞೂ ಅಂತ ಎಂತ ನೋಡ್ಲಿಕ್ಕೆ ಬಂದರೆ ಇವ್ರದ್ದು ಗಲಾಟೆ. ಪೊಡಿ ಮಕ್ಕಳು ಇಬ್ಬರು. ಜುಬ್ಬಿ, ನಂಗೆ ಹೊಡಿತೀಯ? ನನಗೆ ಅವನಿಗೆ ಉಪದ್ರ ಮಾಡೋದವಳು. ಅವನದೇ ತಮ್ಮ ಅಲ್ಲ, ತಮ್ಮನ ಅಣ್ಣನ ಅಂತ ನಂಗೆ ಗೊತ್ತಿಲ್ಲ. ಇಬ್ಬರು ಒಟ್ಟಿಗೆ ಹುಟ್ಟಿದ್ದಾರೆ. ಪಡಿ ಸುಬ್ಬಣ್ಣ. ಹುಲ್ಲಾಯಿತು. ಹುಲ್ಲಾಗಿ ಇನ್ನು ಮನೆಗೆ ಹೋಗ್ತಾ ಇದ್ದೇನೆ. ಅಪ್ಪ ಒಂದು ಸ್ವಲ್ಪ ಆ ಕಡೆ ಹೋಗಿದ್ದಾರೆ ಕೆಳಗೆ ತೋಟಕ್ಕೆ. ಅವ್ರು ಬಂದ ಮೇಲೆ ನಂಗೆ ಹುಲ್ಲು ಹೊತ್ಕೊಂಡು ಬರ್ಬೋದು. ಅಲ್ಲಿಂದಲೇ ಬರ್ತಾ ಮುಖ ಎಲ್ಲ ತೊಳ್ಕೊಂಡು ಬಂದೆ ನಾನು. ಯಾಕೆ ಬಿರಿಯಾನಿಯಾ? ಬಿಡಿ మోడల్ ఎక్కడ చెప్పగలుగుతారు? ನಾನೇ ಮರಕತ್ತಿ ಬೊಂಡ ಕೊಯ್ದಾಯಿತು. ಅಪ್ಪ ಇವತ್ತು ಕೊಯ್ಯುವ ಅಂತ ಹೇಳಿದ್ರು, ಹಾಗೆ ಕೊಯ್ದದ್ದು. ಅದರಲ್ಲಿ ಒಂದು ಹಾಳು ಅಂತ ಅನ್ನಿಸ್ತದೆ, ಇನ್ನೊಂದು ಇಲ್ಲಿ ಉಂಟು. ಬೆಳೆದಿದೆ ಮಾತ್ರ, ಬೆಳೆದದ್ದು ಅಷ್ಟು ರುಚಿ ಆಗೋದಿಲ್ಲ. ಅಪ್ಪನಿಗೆ ಬೆಳೆದದೇ ಬೇಕು, ನಾಯಿಗಳಿಗೆ ಸಹ ಬೆಳೆದದೇ ಬೇಕು. ಯಾಕಂದರೆ ಅವರಿಗೆ ಅದರೊಳಗೆದ್ದು ಗಂಜಿ ಬೇಕಲ್ಲ, ಅದು ಹಾಳಂತೆ. ಅದಕ್ಕೆ ನಾನೇ ಹತ್ತಿ ಇನ್ನೊಂದು ಕೊಯ್ದದ್ದು. ನೈ ಮಳೆ ಕೊರುಂದ್ಯಾ ಸೌಟು ಬೊಂಡ ಇವಾಗ ಇವರಿಲ್ಲಾದರೆ ಹೇಗೆ? ಇಬ್ಬರು ಇದ್ದಾರೆ ಇಲ್ಲಿ. ಅಪ್ಪ ನಂದ ನೋಡಿದು ಕೊಡ್ತಿದ್ದಾರೆ. ಈ ವರ್ಷದ ಕೊನೆಯ ವಿಡಿಯೋ ಇದು. ನಾನು ಎಲ್ಲ ಕೆಲಸ ಮುಗಿಸಿ ಇವಾಗ ಎಡಿಟಿಂಗ್ ಕೂತಾಗ ನೆನಪಾಯಿತು ನಾನು ಬ್ಲಾಗ್ ಎಂಡ್ ಮಾಡಲಿಲ್ಲ ಅಂತ. ಇವಾಗ ಎಂಡ್ ಮಾಡ್ತಾ ಇದ್ದೇನೆ. ಮತ್ತು ಈ ವಿಡಿಯೋ 31ಗೆ ಬಂದರೆ 31 ಇದು ಜನವರಿ 1ಗೆ ಹೋಗ್ತದೆ. ಹಾಗಾಗಿ ಇದು ಲಾಸ್ಟ್ ವಿಡಿಯೋ ಅಂತಲೇ ಹೇಳ್ಬೋದು.
ನಾನು ಜನವರಿಯಿಂದ ಇಲ್ಲಿ ತನಕ ಡಿಸೆಂಬರ್ ತನಕ ಎಂತೆಲ್ಲ ಅಚೀವ್ ಮಾಡಬೇಕು ಅಂತ ಅಂದ್ಕೊಂಡಿದ್ನೋ ಅದೆಲ್ಲ ಅಚೀವ್ ಆಗಿದೆ. ನಾನು ಅಂದ್ಕೊಂಡಕ್ಕಿಂತ ಜಾಸ್ತಿನೇ ದೇವರು ಕೊಟ್ಟಿದ್ದಾರೆ. ಮತ್ತು ನೀವೆಲ್ಲರೂ ಕೂಡ ಬ್ಲೆಸ್ಸಿಂಗ್ಸ್ ಮಾಡಿದ್ದೀರಾ, ಎಲ್ಲರೂ ಕೂಡ ಸಪೋರ್ಟ್ ಮಾಡಿದ್ದೀರಾ. ಅದಕ್ಕೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಏನಂತ ಹೇಳಿದರೆ, ನಾನು ಜನವರಿಯಲ್ಲಿ ವ್ಲಾಗ್ ಒಂದು ಚಾನಲ್ ಒಂದು ಓಪನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಚಾನಲ್ ಓಪನ್ ಮಾಡಿ ಮಾರ್ಚಲ್ಲಿ ಸ್ಟಾರ್ಟ್ ಮಾಡಿದ್ದೆ. ಆಮೇಲೆ ಕಂಟಿನ್ಯೂಸ್ ವ್ಲಾಗ್ ಮಾಡ್ತಾ ಒಂದು ದಿವಸ ಕೂಡ ಸ್ಕಿಪ್ ಮಾಡಲಿಲ್ಲ. ನೀವು ಬೇಕಾದರೆ ಅಬ್ಸರ್ವ್ ಮಾಡಿ, ನಾನು ಒಂದು ಕೂಡ ವ್ಲಾಗ್ ಇಲ್ಲಿ ತನಕ ಸ್ಕಿಪ್ ಮಾಡಲಿಲ್ಲ. ಒಂದೆರಡು ವೀಡಿಯೋ ಮಿಸ್ ಆಗಿದೆ, ಅದು ಕಮ್ಯುನಿಟಿ ಗೈಡ್ಲೈನ್ಸಿಂದ. ನನಗೆ ಕಮ್ಯುನಿಟಿ ಗೈಡ್ಲೈನ್ಸ್ ಬಗ್ಗೆ ಎಲ್ಲ ಜಾಸ್ತಿ ಗೊತ್ತಿರಲಿಲ್ಲ, ಹಾಗಾಗಿ ಅದು ರಿಮೂವ್ ಆಯಿತು. ತೊಂದರೆ ಇಲ್ಲ. ಆದರೂ ಕೂಡ ನನಗೆ ಇಲ್ಲಿ ತನಕ ಸಪೋರ್ಟ್ ಮಾಡಿದ್ದೀರಾ, ಡೈಲಿ ನನ್ನ ವೀಡಿಯೋಗೆ ಕಾಯ್ತೀರಾ, ಅದಕ್ಕೆಲ್ಲಕ್ಕೂ ತುಂಬ ಥ್ಯಾಂಕ್ ಯು. ನೀವು 2024ಅಲ್ಲಿ ಎಂತೆಲ್ಲ ಕನಸು ಕಂಡಿದ್ದೀರಾ, ಇದು ಅಚೀವ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಇದು ನನ್ನ ವರ್ಕ್ ಆಗಬೇಕು ಅಂತ ಅಂದ್ಕೊಂಡಿದ್ದೀರಾ, ಅದೆಲ್ಲ ಕೂಡ ಆಗಲಿ, ಅದೆಲ್ಲ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಎಂಡ್ ಮಾಡ್ತಾ ಇದ್ದೇನೆ. ಅದು ಈ ವರ್ಷದ ವ್ಲಾಗ್, ಲಾಸ್ಟ್ ವ್ಲಾಗ್ ಎಂಡ್ ಮಾಡ್ತಾ ಇದ್ದೇನೆ. ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಎಲ್ಲರೂ ಬೆಲ್ಲೈಕನ್ ಒತ್ತಿ. ಹಾಗೆ ನನ್ನನ್ನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಲಿಲ್ಲದ್ರೆ @ಅನುಷಾಕ್ಷನಾಗ್ ಅಂತ ಫಾಲೋ ಮಾಡಿ. ಹಾಗೆ ಕಮೆಂಟಲ್ಲಿ ಪಿನ್ ಮಾಡಿರುವಂಥ ನನ್ನ ವಾಟ್ಸಪ್ ಚಾನಲನ್ನು ಕೂಡ ಜಾಯ್ನ್ ಆಗಿ ಅಂತ ಹೇಳ್ತಾ ಸಿಗೋ ನಾಳಿನ ವ್ಲಾಗಲ್ಲಿ. ಅಲ್ಲಿದ್ರಿಗೆ ಎಲ್ರಿಗೂ ಬಾಯ್ ಬಾಯ್.